ನಂಬಿಕೆ ಅನ್ನೋದು ಎಂಥ ಅದ್ಭುತ ಶಕ್ತಿ ಅಲ್ವಾ? ಒಬ್ಬ ವ್ಯಕ್ತಿಯ ಭಕ್ತಿ ಒಂದು ಬೃಹತ್ ಸ್ಮಾರಕವನ್ನೇ ಹೇಗೆ ಸೃಷ್ಟಿಸಬಹುದು ಅನ್ನೋ ಒಂದು ಅದ್ಭುತ ಕಥೆಯನ್ನ ಇವತ್ತು ನೋಡೋಣ ಬನ್ನಿ. ತೆನ್ನಯೋಧಿ ಅನ್ನೋ ಈ ಪವಿತ್ರ ಸ್ಥಳದ ನಿರ್ಮಾಣದ ಹಿಂದಿನ ಪಯಣವನ್ನ ಒಟ್ಟಿಗೆ ತಿಳಿಯೋಣ. ನೋಡಿ ಇದನ್ನ. ಇದು ಕೇವಲ ಕಲ್ಲಿನ ಮೂರ್ತಿಯಲ್ಲ, ಇದು ಒಬ್ಬ ವ್ಯಕ್ತಿಯ ಅಚಲವಾದ ಭಕ್ತಿಯ ನಿಜವಾದ ರೂಪ. ಒಂದೇ ಒಂದು ದೈವಿಕ ಸ್ಫೂರ್ತಿಯಿಂದ 37 ಅಡಿ ಎತ್ತರದ ಈ ಭವ್ಯವಾದ ಹನುಮಂತನ ಮೂರ್ತಿ ರೂಪುಗೊಂಡಿತು. ಆದ್ರೆ ಇಂಥ ಒಂದು ಬೃಹತ್ ಕೆಲಸ ಶುರುವಾಗಿದ್ದ ಹೇಗೆ ಅಂತ ಯೋಚನೆ ಮಾಡಿದಿರಾ? ಎಲ್ಲದರ ಆರಂಭ ಕೇವಲ ಒಂದು ಪಿಸುಮಾತಿನಿಂದ, ಒಂದು ದೈವಿಕ ಸಂದೇಶದಿಂದ. ಆ ಪಯಣದ ಆರಂಭದ ಕಥೆಯೇ ರೋಚಕವಾಗಿದೆ. ಹಾಗಾದ್ರೆ ಈ ಮಹಾನ್ ಕಾರ್ಯದ ಹಿಂದಿರೋ ವ್ಯಕ್ತಿ ಯಾರು? ಅವರೇ ಆರ್ ವಾಸುದೇವ ಸ್ವಾಮಿಗಳು. ಅವರ ಆಧ್ಯಾತ್ಮಿಕ ಪಯಣ ಹೇಗೆ ಶುರುವಾಯಿತು ಮತ್ತೆ ಆ ದೈವಿಕ ಕರೆ ಅವರಿಗೆ ಹೇಗೆ ಬಂತು ಅಂತ ನೋಡೋಣ ಬನ್ನಿ. 1954ರಲ್ಲಿ ಕೊತ್ತಮಂಗಲಂನಲ್ಲಿ ಹುಟ್ಟಿದ ವಾಸುದೇವ ಸ್ವಾಮಿಗಳು ಚಿಕ್ಕನಿಂದಲೇ ಹನುಮಂತನ ಮೇಲೆ ಅಪಾರ ಭಕ್ತಿ ಇಟ್ಕೊಂಡಿದ್ರು. ಪ್ರತಿದಿನ ಶ್ರೀರಾಮಜಯಂ ಅಂತ ಬರೆಯೋದು ಅವರ ಒಂದು ಪ್ರಮುಖ ಪ್ರಾರ್ಥನೆಯಾಗಿತ್ತು. ತಮ್ಮ ಪತ್ನಿ ಲಕ್ಷ್ಮಿಯವರ ಜೊತೆ ತುಂಬಾ ಸರಳವಾದ ಜೀವನ ನಡೆಸ್ತಿದ್ರು. ಹೀಗೆ ಅವರ ಜೀವನ ಸಾಗುತ್ತಿರಬೇಕಾದರೆ ಒಂದು ದಿನ ಒಬ್ಬ ನಿಗೂಢ ಹಿರಿಯ ವ್ಯಕ್ತಿ ಅವರ ಹತ್ರ ಬಂದು ಈ ಮಾತನ್ನ ಹೇಳ್ತಾರೆ. ಇದೊಂದು ಭವಿಷ್ಯವಾಣಿ ಅಂತಿತ್ತು. ಅವರ ಜೀವನದ ಉದ್ದೇಶ ಏನು ಅನ್ನೋದನ್ನೇ ಆ ಮಾತು ಅವರಿಗೆ ತಿಳಿಸ್ಕೊಟ್ಟ ಹಾಗಾಯಿತು. ಆ ಮಾತು ಕೇಳಿದ ಮೇಲೆ ಸ್ವಾಮಿಗಳ ಜೀವನದಲ್ಲಿ ಶುರುವಾಗಿದ್ದೇ ಒಂದು ದೊಡ್ಡ ಪರೀಕ್ಷೆಯ ಕಾಲ. ಅವರ ನಂಬಿಕೆಯನ್ನ ಪರೀಕ್ಷಿಸುವಂತಹ ಒಂದು ತೀವ್ರವಾದ ಆಧ್ಯಾತ್ಮಿಕ ಹಾದಿ ಅವರ ಮುನ್ನೆ ತೆರೆದುಕೊಳ್ತು. ಅವರು ಶುರು ಮಾಡಿದ್ದು 41 ದಿನಗಳ ಒಂದು ಕಠಿಣ ವ್ರತ. ಊಹೆ ಮಾಡ್ಕೊಳ್ಳಿ, ದಿನಕ್ಕೆ ಕೇವಲ 2 ಲೋಟ ನೀರು, ಒಂದು ಬೆಳಿಗ್ಗೆ ಇನ್ನೊಂದು ಮಧ್ಯಾಹ್ನ, ರಾತ್ರಿ ಊಟಕ್ಕೆ ಕೇವಲ ಹಣ್ಣುಗಳು. ಅವರ ಸಮರ್ಪಣೆ ಎಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಹೀಗೆ ಕಠಿಣ ತಪಸ್ಸು ಮಾಡ್ತಾ ಇರಬೇಕಾದ್ರೆ 21ನೇ ರಾತ್ರಿ ಒಂದು ಅದ್ಭುತ ನಡೀತು. ಅವರ ಆಳವಾದ ಧ್ಯಾನದ ಸಮಯದಲ್ಲಿ ಒಂದು ದೈವಿಕ ದರ್ಶನವಾಯಿತು. ಆ ದರ್ಶನದಲ್ಲಿ ಸಾಕ್ಷಾತ್ ಹನುಮಂತನೇ ಬಂದು, ನಿನ್ನ ಭಕ್ತಿ ನನ್ನನ್ನು ಮೆಚ್ಚಿಸಿದೆ, ಇನ್ಮುಂದೆ ನಾನು ನಿನ್ನ ಮನಸ್ಸಲ್ಲೇ ಇರ್ತೀನಿ ಅಂತ ಅಭಯ ಕೊಟ್ಟ. ಆ ಮಾತುಗಳು ಸ್ವಾಮಿಗಳ ಜೀವನದ ದಿಕ್ಕನ್ನೇ ಬದಲಿಸಿಬಿಡ್ತು. ಆ ದೈವಿಕ ಅನುಭವ ಆದ 2 ದಿನಕ್ಕೆ ನೋಡಿ, ಈ ಪುಟ್ಟ ಹನುಮಂತನ ಮೂರ್ತಿ ಅವರ ಮನೆಗೆ ಬಂತು. ಇದೇ ಆ ದೊಡ್ಡ ದೇವಸ್ಥಾನದ ಕನಸಿನ ಮೊದಲ ಹೆಜ್ಜೆ, ಆ ದೈವಿಕ ಆದೇಶದ ಮೊದಲ ಭೌತಿಕ ರೂಪ. ಸರಿ, ಈ ಒಂದು ವೈಯಕ್ತಿಕ ಅನುಭವ ಇಡೀ ದೇವಸ್ಥಾನದ ನಿರ್ಮಾಣಕ್ಕೆ ಹೇಗೆ ಕಾರಣವಾಯಿತು ಅಂತ ನೋಡೋಣ ಬನ್ನಿ. ಇಲ್ಲಿಂದ ಕತೆ ಇನ್ನೂ ಸ್ವಾರಸ್ಯಕರವಾಗುತ್ತೆ. ಹನುಮಂತನ ಆಜ್ಞೆಯ ಪ್ರಕಾರನೇ ದೇವಸ್ಥಾನ ಕಟ್ಟೋಕೆ ಒಂದು ಹೊಸ ಜಾಗವನ್ನು ಆಯ್ಕೆ ಮಾಡಿದ್ರು. ಆಮೇಲೆ ಒಬ್ಬೊಬ್ಬರೇ ದೇವರುಗಳು ಅಲ್ಲಿಗೆ ಬರೋಕೆ ಶುರುವಾದವು. ದೈವಿಕ ಯೋಜನೆ ಪ್ರಕಾರ ಆ ಜಾಗಕ್ಕೆ ಮೊಟ್ಟಮೊದಲು ಬಂದಿದ್ದು ತಾಯಾರ್, ಅಂದ್ರೆ ದೈವಿಕ ತಾಯಿ. ಅವರು ಪ್ರತಿಮೆ ಬರೀ ಬರಲಿಲ್ಲ, ಅದರ ಜೊತೆ 5 ಪವಿತ್ರ ಹಸುಗಳು ಬಂದವು. ಗೋಪೂಜೆಯೊಂದಿಗೆ ಅವರನ್ನು ಬರಮಾಡಿಕೊಳ್ಳಲಾಯಿತು. ತಾಯಾರ್ ಬಂದ ನಂತರ ಹನುಮಂತನ ಆದೇಶದಂತೆ ನರಸಿಂಹಸ್ವಾಮಿ ಮತ್ತೆ ರಾಮ ಪಟ್ಟಾಭಿಷೇಕದ ದೃಶ್ಯದ ವಿಗ್ರಹಗಳನ್ನು ಸ್ಥಾಪನೆ ಮಾಡಿದ್ರು. ಪ್ರತಿಯೊಂದು ಮೂರ್ತಿಯ ಸ್ಥಾಪನೆಯು ಹನುಮಂತನ ದೈವಿಕ ಸೂಚನೆಯಂತೆಯೇ ನಡೀತು. ರಾಮನ ಪ್ರತಿಮೆ ಬರೋದಕ್ಕಿಂತ ಮುಂಚೆ ಅಲ್ಲಿನ ತಯಾರಿ ಹೇಗಿತ್ತು ಗೊತ್ತಾ? ಆ ಇಡೀ ಜಾಗವನ್ನ ಮೊದಲು ನೇಗಿಲಿಂದ ಉತ್ತು ಅಲ್ಲಿ ಭತ್ತದ ಬೀಜಗಳಂಗ ಬಿತ್ತಿದ್ರು. ಆ ಸ್ಥಳವನ್ನ ಪಾವನಗೊಳಿಸೋಕೆ ಇದೊಂದು ವಿಶೇಷವಾದ ಕ್ರಮವಾಗಿತ್ತು. ಸರಿ, ಈಗ ಬರೋಣ ಈ ಕಥೆಯ ಅತ್ಯಂತ ದೊಡ್ಡ, ಅತ್ಯಂತ ಮಹತ್ವಾಕಾಂಕ್ಷೆಯ ಭಾಗಕ್ಕೆ. ಅದೇ ಒಂದು ದೈತ್ಯ ಪ್ರತಿಮೆಯ ನಿರ್ಮಾಣ. ಹೌದು, 37 ಅಡಿಗಳು ಹನುಮಂತನ ವಿಶ್ವರೂಪ ಪ್ರತಿಮೆಯ ಎತ್ತರ ಇದು. ಇದರ ಬೃಹತ್ ಪ್ರಮಾಣವನ್ನ ಒಂದ್ಸಲ ಕಲ್ಪಿಸ್ಕೊಳ್ಳಿ. 41 ಅಡಿ ಎತ್ತರದ ಒಂದೇ ಒಂದು ಬೃಹತ್ ಕಲ್ಲಿನಿಂದ ಈ ಪ್ರತಿಮೆಯನ್ನ ಕೆತ್ತಿರೋದು. ಅಷ್ಟು ದೊಡ್ಡ ಮೂರ್ತಿಯನ್ನ ಅದರ ಸ್ಥಳಕ್ಕೆ ಸಾಗಿಸೋದು ಅಂದ್ರೆ ಸುಲಭ ಮಾತಲ್ಲ. ಅದಕ್ಕಾಗಿ 54 ಚಕ್ರಗಳಿರೋ ಒಂದು ವಿಶೇಷ ಲಾರಿಯನ್ನೇ ಬಳಸಿದ್ರು. ಈಗ ಕತೆ ಕೊನೆ ಹಂತಕ್ಕೆ ಬರ್ತಾ ಇದೆ. ಹಾಗಾದ್ರೆ ಈ ದೇವಸ್ಥಾನಕ್ಕೆ ಇಟ್ಟಿರೋ ಹೆಸರೇನು, ಅದರ ಮಹತ್ವ ಆದರೂ ಏನು ಅಂತ ಈಗ ತಿಳಿಯೋಣ. ಈ ದೇವಸ್ಥಾನದ ಅತ್ಯಂತ ವಿಶೇಷವಾದ ವಿಷಯ ಏನಂದ್ರೆ, ಇದಕ್ಕೆ ತೆನ್ಯೋಧಿ ಅಂತ ಹೆಸರಿಟ್ಟಿದ್ದು ಸ್ವತಃ ಹನುಮಂತನೇ. ತೆನ್ಯೋಧಿ ಅಂದ್ರೆ ದಕ್ಷಿಣದ ಅಯೋಧ್ಯೆ ಅಂತ ಅರ್ಥ. ಇದು ಈ ಸ್ಥಳಕ್ಕೂ ಶ್ರೀರಾಮನ ಪವಿತ್ರ ನಗರವಾದ ಅಯೋಧ್ಯೆಗೂ ಇರೋ ಒಂದು ಆಧ್ಯಾತ್ಮಿಕ ಸಂಬಂಧವನ್ನ ತೋರಿಸುತ್ತೆ. ಇವತ್ತು ಆ 37 ಅಡಿ ಎತ್ತರದ ಭವ್ಯ ಹನುಮಂತ ಅಲ್ಲಿ ನಿಂತು ಭಕ್ತರನ್ನ ಹರಿಸ್ತಿದ್ದಾನೆ. ವಿಶೇಷ ಅಂದ್ರೆ ಆ ಪ್ರತಿಮೆಯ ಪಾದದ ಹತ್ರ ಈ ಇಡೀ ಕಥೆ ಶುರುವಾಗೋಕೆ ಕಾರಣವಾದ ಆ ಪುಟ್ಟ ಮೂರ್ತಿಯನ್ನೂ ಇಟ್ಟಿದ್ದಾರೆ. ಈ ಮಹಾನ್ ಕಾರ್ಯದ ವಿನಮ್ರ ಆರಂಭವನ್ನ ಸದಾ ನೆನಪಿಸೋಕೆ. ನೋಡಿದ್ರಲ್ಲ,
ಒಬ್ಬ ವ್ಯಕ್ತಿಯ ಮನಸ್ಸಿನೊಳಗಿನ ಅಚಲವಾದ ನಂಬಿಕೆ ಎಲ್ಲರಿಗೂ ಕಾಣುವಂತಹ ಒಂದು ಸ್ಫೂರ್ತಿದಾಯಕ ಸ್ಮಾರಕವಾಗಿ ಹೇಗೆ ಬದಲಾಗಬಲ್ಲದು ಅಂತ. ಇವತ್ತಿನ ದಿನಗಳಲ್ಲಿ ಇಂತಹ ಭಕ್ತಿಗೆ ಯಾವುದು ಪ್ರೇರಣೆ ನೀಡಬಹುದು? ನಿಜವಾಗ್ಲೂ ಯೋಚನೆ ಮಾಡುವಂತಹ ವಿಷಯ ಅಲ್ವಾ? ನಮಸ್ಕಾರ. ಇವತ್ತು ನಾವು ಹೋಗ್ತಾ ಇರೋದು ದಕ್ಷಿಣ ಭಾರತದ ಒಂದು ಪುಟ್ಟ ಹಳ್ಳಿಗೆ. ಅಲ್ಲಿ ಒಂದೇ ಒಂದು ಕಲ್ಲಿನಲ್ಲಿ ಕೆತ್ತಿದ ಒಂದು ದೈತ್ಯ ಮೂರ್ತಿ ಇದೆ. ಅದನ್ನ ದಕ್ಷಿಣ ಅಯೋಧ್ಯೆ ಅಂತಾನೂ ಕರೀತಾರೆ. ಯಾಕೆ ಹಾಗೆ ಕರೀತಾರೆ, ಅದರ ಹಿಂದಿನ ಕಥೆ ಏನು, ಬನ್ನಿ ತಿಳಿದುಕೊಳ್ಳೋಣ. ಅಬ್ಬಾ, ಇದನ್ನ ನೋಡಿ, ಬರೋಬ್ಬರಿ 37 ಅಡಿ ಎತ್ತರದ ವಿಶ್ವರೂಪ ಆಂಜನೇಯ ಕೈ ಮುಗಿದು ಪ್ರಾರ್ಥನಾ ಮುದ್ರೆಯಲ್ಲಿ ನಿಂತಿರೋ ಈ ರೂಪ ಇದೆಯಲ್ಲ, ಇದೇ ಈ ದೇವಸ್ಥಾನದ ಪ್ರಾಣ. ದೇಶ ವಿದೇಶಗಳಿಂದ ಜನರನ್ನ ಇಲ್ಲಿಗೆ ಸೆಳೆಯೋ ಶಕ್ತಿನೇ ಈ ಮೂರ್ತಿ. ಸರಿ, ಹಾಗಾದ್ರೆ ಮೊದಲು ಈ ದೈತ್ಯ ಶಿಲ್ಪದ ಹಿಂದಿನ ಕಥೆ ಏನು ಅಂತ ನೋಡೋಣ. ಈ ಕಲ್ಲಿನ ದೈತ್ಯ ಹುಟ್ಟಿದು ಹೇಗೆ, ಇದರ ಗಾತ್ರ ಎಷ್ಟು ದೊಡ್ಡದಿದೆ ಅನ್ನೋದು ನಿಜಕ್ಕೂ ಆಶ್ಚರ್ಯಕರ. ಈ ಮೂರ್ತಿಯನ್ನು ಕೆತ್ತೋಕೆ ಬಳಸಿದ್ದು ಒಂದೇ ಒಂದು ಕಲ್ಲು. ಅದರ ಉದ್ದ ಬರೋಬ್ಬರಿ 41 ಅಡಿ. ಅಂದ್ರೆ ಸುಮ್ಮನೆ ಯೋಚನೆ ಮಾಡಿ, ಸುಮಾರು ಒಂದು 4 ಅಂತಸ್ತಿನ ಬಿಲ್ಡಿಂಗ್ ಎಷ್ಟು ಎತ್ತರ ಇರುತ್ತೋ ಅಷ್ಟು ದೊಡ್ಡ ಬಂಡೆ. ಆ 41 ಅಡಿ ಕಲ್ಲನ್ನ ಕೆತ್ತಿ ಕೊನೆಗೆ 4 ಅಡಿ ಪೀಠದ ಮೇಲೆ ನಿಲ್ಲಿಸಿದಾಗ ಈ ಮೂರ್ತಿಯ ಒಟ್ಟು ಎತ್ತರ 37 ಅಡಿ. ಎಂಥ ಅದ್ಭುತವಾದ ಕೆತ್ತನೆ, ಎಂಥ ಪರಿಶ್ರಮ ಅಲ್ವಾ? ಹಾಗಾದ್ರೆ ಇಷ್ಟು ದೊಡ್ಡ ಕಲ್ಲನ್ನ ಇಲ್ಲಿಗೆ ತಂದಿದ್ದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ಅದಕ್ಕಾಗಿನೇ 54 ಚಕ್ರಗಳಿರೋ ಒಂದು ಸ್ಪೆಷಲ್ ಗಾಡಿನ ತಯಾರು ಮಾಡಿದ್ರು. 100 ಟನ್ ತೂಕದ ಬಂಡೆಯನ್ನ ಆ ಗಾಡಿಲಿ ಮೇಲೂರಿಗೆ ತಂದಾಗ ಹೇಗಿರ್ಬೇಕೋ ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಆಂಜನೇಯನ 2 ಅದ್ಭುತ ರೂಪಗಳನ್ನ. ಒಂದು ಕಡೆ ಮೂಲ ಕಪ್ಪು ಕಲ್ಲಿನಲ್ಲಿರೋ ಗಾಂಭೀರ್ಯ, ಇನ್ನೊಂದು ಕಡೆ ಚಿನ್ನದ ಕವಚ ಹಾಕಿ ಅಲಂಕಾರ ಮಾಡಿದಾಗ ಕಾಣೋ ದಿವ್ಯ ಸೌಂದರ್ಯ. ಭಕ್ತರಿಗೆ 2 ರೂಪಗಳ ದರ್ಶನ ಸಿಗುತ್ತೆ ಅನ್ನೋದೇ ವಿಶೇಷ. ಸರಿ, ಈಗ ಅಸಲಿ ವಿಷಯಕ್ಕೆ ಬರೋಣ. ಈ ಜಾಗಕ್ಕೆ ದಕ್ಷಿಣ ಅಯೋಧ್ಯೆ ಅಂತ ಯಾಕೆ ಕರೀತಾರೆ? ಇಲ್ಲಿರೋ ದೈವಿಕ ದರ್ಬಾರ್ ಯಾವುದು? ಬನ್ನಿ ಆ ರಹಸ್ಯ ಏನು ಅಂತ ನೋಡೋಣ. ದೇವಸ್ಥಾನದ ಮುಖ್ಯ ಗರ್ಭಗುಡಿಯಲ್ಲಿ ರಾಮ ಪಟ್ಟಾಭಿಷೇಕದ ದೃಶ್ಯವನ್ನೇ ನಾವು ಕಾಣಬಹುದು. ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲರೂ ಜೊತೆಗಿರೋ ಈ ದೃಶ್ಯವೇ ಈ ದೇವಾಲಯದ ಕೇಂದ್ರ. ಅಂದ್ರೆ ಅರ್ಥ ಆಯ್ತಲ್ವಾ? ರಾಮನ ಪಟ್ಟಾಭಿಷೇಕವನ್ನ ಕಣ್ಣು ತುಂಬಿಕೊಳ್ಳೋದು ಅಂದ್ರೆ ಅದು ಅಯೋಧ್ಯೆಯಲ್ಲೇ ಇದ್ದ ಹಾಗೆ. ಇದೇ ಕಾರಣಕ್ಕೆ ಈ ಪವಿತ್ರ ಕ್ಷೇತ್ರಕ್ಕೆ ದಕ್ಷಿಣ ಅಯೋಧ್ಯೆ ಅನ್ನೋ ಹೆಸರು ಬಂದಿದ್ದು. ಇಲ್ಲಿ ಇನ್ನೊಂದು ತುಂಬಾನೇ ವಿಶಿಷ್ಟವಾದ ವಿಷಯ ಇದೆ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಇರೋ ಹಾಗಲ್ಲ, ಇಲ್ಲಿ ತಾಯಾರ್ ಅಂದ್ರೆ ಲಕ್ಷ್ಮೀ ದೇವಿಯ ಸನ್ನಿಧಿ ನೇರವಾಗಿ ಆಂಜನೇಯನಿಗೆ ಮುಖಾಮುಖಿಯಾಗಿ ಇದೆ. ಇದು ಆಂಜನೇಯನ ಆಸೆ ಆಗಿತ್ತು ಅಂತಾನೂ ಹೇಳ್ತಾರೆ. ಅಷ್ಟೇ ಅಲ್ಲ, ತಾಯಾರ್ ವಿಗ್ರಹ ದೇವಸ್ಥಾನಕ್ಕೆ ಬಂದ ಕಥೆ ಕೂಡ ತುಂಬಾನೇ ಶುಭಕರವಾದದ್ದು. 5 ಪವಿತ್ರ ಹಸುಗಳ ಜೊತೆಗೆ ಬಂದ ತಾಯಾರ್ ವಿಗ್ರಹವನ್ನ ಗೋಪೂಜೆ ಮಾಡಿ ತುಂಬಾ ಶ್ರದ್ಧಾಭಕ್ತಿಯಿಂದ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಸರಿ, ಆಂಜನೇಯ, ರಾಮ ದರ್ಬಾರ್ ಮತ್ತೆ ತಾಯಾರ್ ಸನ್ನಿಧಿಗಳನ್ನು ನೋಡಿದ್ವಿ. ಈಗ ದಕ್ಷಿಣ ಅಯೋಧ್ಯೆಯ ಈ ದೈವಿಕ ಸಭೆಯನ್ನ ಪೂರ್ಣಗೊಳಿಸೋ ಬೇರೆ ಪ್ರಮುಖ ದೇವರುಗಳ ಬಗ್ಗೆನೂ ತಿಳ್ಕೊಳ್ಳೋಣ. ಇಲ್ಲಿ ಭಕ್ತರನ್ನ ಕಾಯೋಕೆ ಇರೋದು ಸಾಕ್ಷಾತ್ ಭದ್ರ ನರಸಿಂಹಸ್ವಾಮಿ. ಉಗ್ರ ರೂಪದಲ್ಲಿರೋ ಈ ಸ್ವಾಮಿ ದುಷ್ಟರ ಸಂಹಾರಕ ಅಂತಾನೆ ಪ್ರಸಿದ್ಧ. ಇವರಿಗಾಗಿಯೇ ಒಂದು ಪ್ರತ್ಯೇಕವಾದ ಸನ್ನಿಧಿ ಅಂದ್ರೆ ಗರ್ಭಗುಡಿ ಮತ್ತೆ ಗೋಪುರವನ್ನೇ ಕಟ್ಟಿದ್ದಾರೆ. ಭಕ್ತರಿಗೆ ಆಶೀರ್ವಾದ ಸಿಗ್ಲಿ, ರಕ್ಷಣೆ ಸಿಗ್ಲಿ ಅಂತ ಇಲ್ಲಿ ವಿಶೇಷ ಪೂಜೆಗಳು ನಡೀತಾನೇ ಇರ್ತವೆ. ಅದರಲ್ಲೂ ಪ್ರತಿ ತಿಂಗಳ 4ನೇ ಶನಿವಾರ ನಡೆಯೋ ಲಕ್ಷ್ಮೀ ನರಸಿಂಹ ಹೋಮ ಅಂದ್ರೆ ಪವಿತ್ರ ಅಗ್ನಿ ಪೂಜೆ ಇಲ್ಲಿ ತುಂಬಾನೇ ಪ್ರಸಿದ್ಧ. ಇನ್ನೊಬ್ಬ ಪ್ರಮುಖ ರಕ್ಷಕ ದೈವ ಚಕ್ರತಾಳ್ವಾರ್ ಅಂದ್ರೆ ವಿಷ್ಣುವಿನ ಸುದರ್ಶನ ಚಕ್ರದ ದೈವಿಕ ರೂಪ. ತುಂಬಾನೇ ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿರೋ ಇವರ ಸನ್ನಿಧಿ ಭಕ್ತರಿಗೆ ಎಲ್ಲಾ ಕಷ್ಟಗಳಿಂದ ರಕ್ಷಣೆ ನೀಡುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ಪ್ರತಿ ತಿಂಗಳ 2ನೇ ಶನಿವಾರದಂದು ತುಂಬಾನೇ ಶಕ್ತಿಶಾಲಿಯಾದ ಸುದರ್ಶನ ಹೋಮ ನಡೆಯುತ್ತೆ. ಇದರಲ್ಲಿ ಭಾಗವಹಿಸಿದರೆ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಸಿಗುತ್ತೆ ಅನ್ನೋದು ಬಲವಾದ ನಂಬಿಕೆ. ಬನ್ನಿ ಈಗ ಈ ದೇವಸ್ಥಾನದಲ್ಲಿ ನಡೆಯೋ ಪೂಜೆಗಳು ಮತ್ತು ದೇವರಿಗೆ ಅರ್ಪಿಸೋ ನೈವೇದ್ಯಗಳ ದೃಶ್ಯ ವೈಭವವನ್ನ ನೋಡೋಣ. ನೋಡಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇದು ಆಂಜನೇಯನ ಉತ್ಸವ ಮೂರ್ತಿ. ಈ ಮೂರ್ತಿಗೆ ಎಂತೆಂಥ ಸುಂದರವಾದ ಹಾರಗಳನ್ನು ಹಾಕ್ತಾರೆ ನೋಡಿ. ಗೋಡಂಬಿ, ಒಣದ್ರಾಕ್ಷಿ, ಹೀಗೆ ಬಗೆ ಬಗೆಯ ಡ್ರೈ ಫ್ರೂಟ್ಸ್ನಿಂದ ಮಾಡಿದ ಹಾರಗಳು ಕಣ್ಣಿಗೆ ಹಬ್ಬವನ್ನೇ ಉಂಟು ಮಾಡ್ತವೆ. ಇಷ್ಟೇ ಅಲ್ಲ, ಇಲ್ಲಿನ ಪೂಜೆಯ ಅನುಭವವೇ ಬೇರೆ.
ಘಮಘಮ ಅಂತಿಲೋ ಮಲ್ಲಿಗೆ ಹೂವಿನ ಹಾರಗಳು, ತಂಪಾದ ಪರಿಮಳ ಬೀರೋ ಲಾವಂಚದ ಹಾರಗಳು ಇಡೀ ವಾತಾವರಣವನ್ನೇ ಭಕ್ತಿಮಯವಾಗಿಸ್ತವೆ. ಸರಿ, ಈ ಎಲ್ಲ ದೈವಿಕ ಅನುಭವವನ್ನ ಕೇಳಿದ್ಮೇಲೆ ನಿಮ್ಗೂ ಇಲ್ಲಿಗೆ ಹೋಗ್ಬೇಕು ಅನ್ಸಿರ್ಬೇಕಲ್ವಾ? ಹಾಗಾದ್ರೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಲು ಬೇಕಾದ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಈ ದೇವಸ್ಥಾನ ಇರೋದು ಶ್ರೀರಂಗಂ ಹತ್ರ ಇರೋ ಮೇಲೂರು ಅನ್ನೋ ಹಳ್ಳಿಯಲ್ಲಿ. ಶ್ರೀರಂಗಂನ ಕಾವೇರಿ ಬ್ರಿಡ್ಜ್ನಿಂದ ಕೇವಲ 7 ಕಿಲೋಮೀಟರ್, ಹಾಗೆ ಶ್ರೀರಂಗಂ ರೈಲ್ವೆ ಸ್ಟೇಷನ್ನಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಂದ ಶೇರ್ ಆಟೋಗಳು, ಮಿನಿ ಬಸ್ಸುಗಳು ಸುಲಭವಾಗಿ ಸಿಗ್ತವೆ. ನೀವೇನಾದ್ರೂ ಬಸ್ನಲ್ಲಿ ಹೋಗೋ ಹಾಗಿದ್ರೆ ಇಲ್ಲಿದೆ ನೋಡಿ ಮಿನಿ ಬಸ್ ಟೈಮಿಂಗ್ಸ್. ಶ್ರೀರಂಗಂನಿಂದ ಮೇಲೂರಿಗೆ ಬೆಳಗ್ಗೆ 8:15ಕ್ಕೆ ಮೊದಲ ಬಸ್ ಇದ್ರೆ ಸಂಜೆ 6:30ಕ್ಕೆ ಕೊನೆಯ ಬಸ್ ಇರುತ್ತೆ. ಇದೇ ರೀತಿ ಮೇಲೂರಿನಿಂದ ವಾಪಸ್ ಶ್ರೀರಂಗಂಗೆ ಬರ್ಲಿಕ್ಕೂ ಬಸ್ಸುಗಳಿವೆ. ಇನ್ನುಳಿದ ಸೌಲಭ್ಯಗಳ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಪಾರ್ಕಿಂಗ್ಗೆ ಸಾಕಷ್ಟು ಜಾಗ ಇದೆ, ವೀಲ್ಚೇರ್ ಬೇಕಾದವರೆಗೂ ವ್ಯವಸ್ಥೆ ಇದೆ. ಅಷ್ಟೇ ಅಲ್ಲ, ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಗೋಶಾಲೆಯಲ್ಲಿ ಗೋಪೂಜೆನೂ ನಡೆಯುತ್ತೆ, ಅದನ್ನು ಕೂಡ ನೋಡ್ಬೋದು. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನು ಮುಗಿಸೋಣ. ನಮ್ಮ ನಂಬಿಕೆಗೆ ಇಷ್ಟು ದೊಡ್ಡ ಭವ್ಯವಾದ ರೂಪ ಕೊಟ್ಟಾಗ ಅದು ನಮಗೆ ಯಾವೆಲ್ಲ ಹೊಸ ದೃಷ್ಟಿಕೋನಗಳನ್ನು ನೀಡ್ಬೋದು? ಕಲೆ, ಇಂಜಿನಿಯರಿಂಗ್ ಮತ್ತೆ ಭಕ್ತಿ ಇವೆಲ್ಲ ಒಂದಾದಾಗ ಅದರಿಂದ ನಮಗೆ ಸಿಗೋ ಸಂದೇಶವಾದರೂ ಏನು? ಇದರ ಬಗ್ಗೆ ಖಂಡಿತ ಯೋಚಿಸಿ.